ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಕಾಂಗ್ರೆಸ್ ಬಿಜೆಪಿ ನಡುವೆ ಏರಿಯಾ ದಂಗಲ್ ಭುಗಿಲೆದ್ದಿದ್ದು ಹೇಗೆ? ಮುಸ್ಲಿಂ ಏರಿಯಾ ಎಂದ ಸಿದ್ದು ವಿರುದ್ಧ ಬಿಜೆಪಿ ರಾಂಗ್ ಆಗಿದ್ದು ಹೇಗಿತ್ತು? ದೇಶದ್ರೋಹಿ ನೀಚ ಅಂತ ಟಗರು ವಿರುದ್ಧ ಬೆಂಕಿ ಉಗುಳಿದ್ದು ಯಾರು? ಬೆಂಗಳೂರಿನಲ್ಲಿ ಧರ್ಮ ದಂಗಲ್ ಹೊಸ ಸ್ವರೂಪಕ್ಕೆ ತಿರುಗಿದ್ದು ಹೇಗೆ? ಬಿಎಸ್ವೈಗೆ ಕೇಸರಿ ಕಲಿಗಳು ಬಹುಪರಾಕ್ ಹಾಕಿದ್ದು ಹೇಗಿತ್ತು? ಕೆರೆಗೆ ಹಾರಿ ಯುವ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ. ಅದಕ್ಕಿಂತ ಮುನ್ನ ರಾಜಕೀಯ ನಾಯಕರ ನಡುವೆ ಏರಿಯಾ ವಾರ್ ನಡೀತಿರೋದು ಹೇಗೆ? ಸಿದ್ದು ಕಿಡಿನುಡಿಗೆ ಕೇಸರಿ ಕಲಿಗಳು ದಾಳಿ ಮಾಡಿದ್ದು ಹೇಗಿತ್ತು? ಬಿಜೆಪಿ ರಾಂಗ್ ಆಗ್ತಿದ್ದಂತೆ ಯೂಟರ್ನ್ ಹೊಡೆದ ಕಾಂಗ್ರೆಸ್ ಟಗರು. ಇದೆಲ್ಲವನ್ನು ನೋಡೋಣ ಏರಿಯಾ ದಂಗಲ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಸಾವರ್ಕರ್ ಹಾಗೂ ಟಿಪ್ಪು ಫ್ಲೆಕ್ಸ್ ಕಿಚ್ಚಿನ ಬೆನ್ನಲ್ಲೇ ಏರಿಯಾ ವಾರ್ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹಿಂದೂ ಏರಿಯಾ ಹಾಗೂ ಮುಸ್ಲಿಂ ಏರಿಯಾ ಟಾಕ್ ಫೈಟ್ ಜೋರಾಗಿದೆ. ಮುಸ್ಲಿಮರ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದು ಯಾಕೆ? ಸಾವರ್ಕರ್ ಜೊತೆಗೆ ಟಿಪ್ಪು ಫೋಟೋನು ಹಾಕಬೇಕಾಗಿತ್ತಲ್ವಾ ಎಂದ ಕೈ ಟಗರು ವಿರುದ್ಧ ಕೇಸರಿ ನಾಯಕರು ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯ ಆಡಿರುವ ಇದೊಂದೇ ಮಾತು ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿದೆ. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಕಲಿಗಳು ದಂಡೆತ್ತಿ ಬಂದು ದಾಳಿ ಮಾಡ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಸಿದ್ದು ಮಾತಿನ ವಿರುದ್ಧ ಕೆಂಡವನ್ನೇ ಕರ್ತಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತಿನಿಂದ ಮಾಜಿ ಸಚಿವ ಈಶ್ವರಪ್ಪ ಬೆಂಕಿಯಾಗಿದ್ದಾರೆ. ಮುಸ್ಲಿಮರ ಏರಿಯಾ ಅನ್ನೋಕೆ ಜಾಗ ಏನು ಅವರ ಒಪ್ಪಂದ? ಇದು ಸಿದ್ದರಾಮಯ್ಯ ಅವರ ರಾಷ್ಟ್ರದ್ರೋಹದ ಹೇಳಿಕೆ ಅಂತ ಈಶ್ವರಪ್ಪ ಫುಲ್ ರಾಂಗ್ ಆಗಿದ್ದಾರೆ. ಮುಸ್ಲಿಮರದ್ದು ಜಾಗ ಇಲ್ಲ, ಎಲ್ಲವೂ ಹಿಂದೂಸ್ತಾನದ್ದು. ಸಾವರ್ಕರ್ ಫೋಟೋ ಇಂತಲ್ಲೇ ಹಾಕಿ ಅನ್ನೋದಕ್ಕೆ ಅವರ್ಯಾರು? ಸಿದ್ದರಾಮಯ್ಯರನ್ನ ಮೊದಲು ಪಕ್ಷದಿಂದ ಕಿತ್ತು ಹಾಕಬೇಕು ಅಂತ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ರೋಷಾವೇಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಎನ್ನುವುದು ಬಹಳ ಕೆಟ್ಟ ಹೆಸರು. ಆ ಕೆಟ್ಟ ಹೆಸರನ್ನ ನನ್ನ ಬಾಯಲ್ಲಿ ಹೇಳಿಸಬೇಡಿ ಅಂತ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ಗೌರವ ಇತ್ತು. ವೀರ್ ಸಾವರ್ಕರ್ ಬಗ್ಗೆ ಹೇಳಿದ್ರಿಂದ ಈಗ ಆ ಗೌರವವೂ ಇಲ್ಲ. ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಬಾಯಲ್ಲಿ ಹುಳ ಬೀಳುತ್ತೆ ಅಂತ ಕೆಸಿ ಈಶ್ವರಪ್ಪ ಗುಡುಗಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮುಸ್ಲಿಂ ಏರಿಯಾ ಮಾತಿನ ವಿರುದ್ಧ ಕೇಸರಿ ಕಲಿಗಳು ಸಾಲು ಸಾಲಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಂತಹ ದೇಶದ್ರೋಹಿ ಜೀವನದಲ್ಲಿ ನೋಡಿರಲಿಲ್ಲ ಅಂತ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಇಂತಹ ನೀಚ ಸಿದ್ದರಾಮಯ್ಯನನ್ನ ನೋಡಿರಲಿಲ್ಲ. ಮುಸ್ಲಿಂ ವೋಟ್ಗಾಗಿ ಇಷ್ಟು ಕೆಳಮಟ್ಟಕ್ಕೆ ಸಿದ್ದರಾಮಯ್ಯ ಇಳಿದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಫ್ಲೆಕ್ಸ್ ಅನ್ನ ಎಲ್ಲಿ ಬೇಕಾದ್ರೂ ನಾವು ಹಾಕಬಹುದು, ಅಲ್ಲದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲಿ ಬೇಕಾದ್ರೂ ಹಾಕಬಹುದು ಅಂತ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ಏರಿಯಾ ಅಂದ್ರೆ ಅದು ಏನರ್ಥ? ಮುಸ್ಲಿಂ ಏರಿಯಾ ಅಂದ್ರೆ ಅದೇನ್ ಪಾಕಿಸ್ತಾನನ ಅಂತ ಸಿದ್ದರಾಮಯ್ಯಗೆ ಸಿಟಿ ರವಿ ಖಡಕ್ ಟಾಂಗ್ ಕೊಟ್ಟಿದ್ದಾರೆ. ವೀರ ಸಾವರ್ಕರ್ ಅವರನ್ನ ಇವತ್ತು ವಿರೋಧಿಸ್ತಾರೆ, ನಾಳೆ ಗಾಂಧಿ ಹಾಗೂ ಅಂಬೇಡ್ಕರ್ ಅವರನ್ನು ವಿರೋಧಿಸ್ತಾರೆ. ಹೀಗೆ ಮಾಡಿದ್ರೆ ನಾಳೆ ಜನ ಸಿದ್ದರಾಮಯ್ಯ ಅವರನ್ನೇ ವಿರೋಧಿಸ್ತಾರೆ. ಮುಸ್ಲಿಂ ಏರಿಯಾ ಪಾಕಿಸ್ತಾನದ್ದು ಅಂತ ಸರ್ಟಿಫಿಕೇಟ್ ಕೊಡ್ತಾರ ಅಂತ ಸಿದ್ದರಾಮಯ್ಯಗೆ ಸಿಟಿ ರವಿ ಡಿಚ್ಚಿ ಹೊಡೆದ್ರು. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಯಾಕೆ ಹಾಕಬೇಕಾಗಿತ್ತು ಎಂದ ಸಿದ್ದರಾಮಯ್ಯಗೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ತಿರುಗೇಟು ನೀಡಿದ್ದಾರೆ. ವೀರ ಸಾವರ್ಕರ್ ಫೋಟೋ ಹಾಕಬೇಡಿ ಅನ್ನೋದಕ್ಕೆ ಯಾರಿವರು ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಮುಸ್ಲಿಂ ಏರಿಯಾ ಅಂದ್ರೆ ಸರ್ಕಾರದ ವ್ಯಾಪ್ತಿಗೆ ಬರಲ್ವಾ? ಮುಸ್ಲಿಂ ಏರಿಯಾ ಅಂದ್ರೆ ಭಾರತದಲ್ಲೇ ಇದೆ ಅಲ್ವಾ ಅಂತ ಆರ್ಗ ಜ್ಞಾನೇಂದ್ರ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಒಂದು ಸಮುದಾಯನ ಓಲೈಸೋದಕ್ಕೆ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಹೀಗೆ ಮಾತನಾಡಿದ್ರೆ ಪ್ರಚೋದನೆ ಆಗುತ್ತೆ. ಸಾವರ್ಕರ್ ಫೋಟೋ ದೇಶದಲ್ಲಿನೇ ಹಾಕಲೇಬಾರ್ದ ಅಂತ ಆರ್ಗ ಗುಡುಗಿದ್ದಾರೆ. ಮುಸ್ಲಿಂ ಏರಿಯಾ ಅಂದ್ರೆ ಅದೇನು ಪಾಕಿಸ್ತಾನಕ್ಕೆ ಸೇರಿದ್ಯಾ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಮುಸ್ಲಿಮರು ಇರುವ ಮಾತ್ರಕ್ಕೆ ಪಾಕಿಸ್ತಾನ ಅಂದುಕೊಂಡಿದ್ದಾರಾ? ಸಾವರ್ಕರ್ ಫೋಟೋ ಹಾಕೋದಕ್ಕೆ ಇವರನ್ನ ಯಾಕೆ ಕೇಳಬೇಕು? ವೀರ್ ಸಾವರ್ಕರ್ ಅವರನ್ನ ಸಿದ್ದರಾಮಯ್ಯ ಒಪ್ಪದೇ ಇರಬಹುದು, ಆದ್ರೆ ಸಾವರ್ಕರ್ ಒಬ್ಬ ದೇಶಭಕ್ತ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಯಾಕೆ ಹಾಕಬೇಕಾಗಿತ್ತು ಎಂದ ಸಿದ್ದು ವಿರುದ್ಧ ಕೇಸರಿ ಕಲಿಗಳು ದಂಗೆ ಎದ್ದಿದ್ದಾರೆ. ಬಿಜೆಪಿ ನಾಯಕರು ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಟಗರು ಯೂಟರ್ನ್ ಹೊಡೆದಿದೆ. ಮುಸ್ಲಿಂ ಏರಿಯಾ ಅಲ್ಲ, ಮುಸ್ಲಿಮರು ಹೆಚ್ಚಾಗಿ ಇರುವ ಕಡೆ ಸಾವರ್ಕರ್ ಫ್ಲೆಕ್ಸ್ ಹಾಕಿದ್ದು ಯಾಕೆ ಅಂದಿದ್ದೆ. ಬೇರೆ ಕಡೆಯಲ್ಲಿ ಸಾವರ್ಕರ್ ಫ್ಲೆಕ್ಸ್ ಹಾಕಬಹುದಾಗಿತ್ತಲ್ವಾ ಅಂದಿದ್ದೆ ಅಂತ ಸಿದ್ದರಾಮಯ್ಯ ಯೂಟರ್ನ್ ಹೊಡೆದಿದ್ದಾರೆ. ತಮ್ಮ ಹೇಳಿಕೆಯಿಂದಾಗಿರುವ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ.
ಸಿದ್ದರಾಮಯ್ಯ ಸಿಡಿಸಿರುವ ಏರಿಯಾ ಕಿಡಿ ರಾಜ್ಯದ ರಾಜಕೀಯದಲ್ಲಿ ಮಾತಿನ ಯುದ್ಧಕ್ಕೆ ಕಾರಣವಾಗಿದೆ. ಮುಸ್ಲಿಂ ಪ್ರದೇಶದಲ್ಲಿ ಸಾವರ್ಕರ್ ಫೋಟೋ ಯಾಕೆ ಹಾಕಬೇಕಾಗಿತ್ತು ಎಂದಿದ್ದ ಸಿದ್ದು ಹೇಳಿಕೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ನಾನು ಏನು ಮಾತನಾಡಲ್ಲ ಎಂದಿದ್ದಾರೆ. ನಮ್ಮ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ, ಅವರೇ ಹೇಳಬೇಕು. ಅವರ ಹೇಳಿಕೆಗೆ ನಾನು ಕೌಂಟರ್ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಬೆಂಗಳೂರಲ್ಲಿ ಡಿಕೆಶಿ ಹೇಳಿದ್ದಾರೆ. ಕೇಸರಿ ನಾಯಕರು ಇದನ್ನೇ ಬ್ರಹ್ಮಾಸ್ತ್ರವಾಗಿಸಿಕೊಳ್ಳುವ ಕಾರಣದಿಂದಲೇ ಡಿಕೆಶಿ ಸೈಲೆಂಟ್ ಆದ್ರ ಅನ್ನೋ ಪ್ರಶ್ನೆ ಮೂಡಿದೆ. ತುಮಕೂರಿನಲ್ಲಿ ಸಾವರ್ಕರ್ ಫ್ಲೆಕ್ಸ್ ಸಂಗ್ರಾಮ ಸ್ಫೋಟಗೊಂಡಿದ್ದು ಹೇಗಿತ್ತು? ಕೋಮು ದಳ್ಳೂರಿಯಲ್ಲಿ ಬೆಂದಿರೋ ಶಿವಮೊಗ್ಗನಲ ಈಗ ಹೇಗಿದೆ? ಯುವಕ ಯುವತಿ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ ನೇನಲ್ಲಿ. ಶಿವಮೊಗ್ಗದಲ್ಲಿ ಹೊತ್ತಿಕೊಂಡಿದ್ದ ಫ್ಲೆಕ್ಸ್ ಕಿಚ್ಚು ತುಮಕೂರಿಗೂ ವ್ಯಾಪಿಸಿದೆ. ತುಮಕೂರಿನಲ್ಲಿ ವೀರ ಸಾವರ್ಕರ್ ಫ್ಲೆಕ್ಸ್ ಅಳವಡಿಸಲಾಗಿದೆ. ತುಮಕೂರು ಟೌನ್ ಹಾಲ್ನಲ್ಲಿ ಪೊಲೀಸ್ ಭದ್ರತೆ ಮುಂದುವರಿಸಲಾಗಿದೆ. ನಿನ್ನೆ ರಾತ್ರಿ ಗಣಪತಿ ದೇಗುಲ ಬಳಿ ಸಾವರ್ಕರ್ ಫ್ಲೆಕ್ಸ್ ಅನ್ನು ಹಾಕಲಾಗಿದೆ. ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಗಣೇಶೋತ್ಸವಕ್ಕೆ ವೀರ ಸಾವರ್ಕರ್ ಫ್ಲೆಕ್ಸ್ ಅಳವಡಿಸಲಾಗಿದೆ. ಅಶೋಕ ರಸ್ತೆಯಲ್ಲಿ ಹಾಕಿದ್ದ ಸಾವರ್ಕರ್ ಬ್ಯಾನರ್ ಅನ್ನ ಆಗಸ್ಟ್ 15ರಂದು ರಾತ್ರಿ ಕಿಡಿಗೇಡಿಗಳು ಹರಿದಿದ್ರು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಶಿವಮೊಗ್ಗ ನಗರದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಗಲಾಟೆ ಕಿಡಿ ಆರಿದ್ರು ಕಾವು ತಣ್ಣಗಾಗಿಲ್ಲ. ಇನ್ನು ಗಾಂಧಿ ಬಜಾರ್ನಲ್ಲಿ ವಹಿವಾಟಿಲ್ಲದೆ ವ್ಯಾಪಾರಸ್ಥರು ಪರದಾಡ್ತಾ ಇದ್ದಾರೆ. 3 ದಿನಗಳಿಂದ ವ್ಯಾಪಾರ ವಹಿವಾಟು ಇಲ್ಲದೆ ನಷ್ಟ ಅನುಭವಿಸ್ತಾ ಇದ್ದಾರೆ. ಹಬ್ಬ ಹರಿದಿನದಲ್ಲಿ ಬಂದ್ ಮಾಡಿದ್ರೆ ನಾವೇನ್ ಮಾಡಬೇಕು? ತಪ್ಪು ಮಾಡಿದವರ ಮೇಲೆ ಗುಂಡು ಹಾರಿಸಿ ಗಲ್ಲಿಗೇರಿಸಿ ಯಾರೋ ಮಾಡಿದ ತಪ್ಪಿಗೆ ವ್ಯಾಪಾರಸ್ಥರಿಗೆ ನಷ್ಟ ಆಗ್ತಾ ಇದೆ ಅಂತ ಟಿವಿ9 ಮೂಲಕ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಬೇರೆಯವರು ಎದುರುವಂತ ಕಾರ್ಯಕ್ರಮ ಆಗುತ್ತೆ. ಕಾಲೇಜು ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬಳ್ಳಾರಿಯ ಅಲ್ಲಿಪುರ ಮಹದೇವ ತಾತನ ಮಠದ ಬಳಿ ಘಟನೆ ನಡೆದಿದೆ. ಬಸ್ನಲ್ಲಿದ್ದ ವಿದ್ಯಾರ್ಥಿಗಳಿಗೂ ಕೂಡ ಸಣ್ಣ ಪುಟ್ಟ ಗಾಯವಾಗಿದೆ. ಬಳ್ಳಾರಿ ಹಾಗೂ ಹೊಸಪೇಟೆ ಮಾರ್ಗ ಮಧ್ಯೆ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಕಾಲೇಜು ಬಸ್ ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಬಳ್ಳಾರಿ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಚಿರತೆ ಮರಿಗಳು ಪ್ರತ್ಯಕ್ಷವಾಗಿವೆ. ಮೊಡಚಾಕನಹಳ್ಳಿ ಗ್ರಾಮದ ಬಳಿ ಕಬ್ಬಿನ ಗದ್ದೆಯಲ್ಲಿ ಚಿರತೆ ಮರಿಗಳು ಕಾಣಿಸಿಕೊಂಡಿವೆ. ರೈತ ಚೇತನ್ ಎನ್ನುವವರ ಜಮೀನಲ್ಲಿ ಕಬ್ಬು ಕಡಿಯುವ ವೇಳೆ ಚಿರತೆ ಮರಿಗಳು ಕಣ್ಣಿಗೆ ಬಿದ್ದಿವೆ. ಜಮೀನಲ್ಲಿ ಪತ್ತೆಯಾದ ಚಿರತೆ ಮರಿಗಳ ಬಗ್ಗೆ ರೈತ ಚೇತನ್ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಚಿರತೆ ಮರಿಯನ್ನ ರಕ್ಷಿಸಿದ್ದಾರೆ. ತಾಯಿ ಚಿರತೆಯನ್ನ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಅರಣ್ಯಾಧಿಕಾರಿಗಳು ಏರಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ನಿನ್ನೆ ಪಾವಗಡದ ಎಸ್ಎಸ್ಕೆ ಕಾಲೇಜ್ ಹಾಗೂ ಹಾಸ್ಟೆಲ್ ಬಳಿ ಚಿರತೆ ಕಾಣಿಸಿಕೊಂಡಿತ್ತು. ಸದ್ಯ ಚಿರತೆ ಸೆರೆಯಾಗಿರೋದ್ರಿಂದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಪಾವಗಡ ಪಟ್ಟಣದ ಎಸ್ಎಸ್ಕೆ ಕಾಲೇಜು ಹಾಗೂ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ವಸತಿ ನಿಲಯದ ಬಳಿ ಚಿರತೆ ನೀರು ಕುಡಿತಾ ಇತ್ತು. ಇದನ್ನ ಕಂಡು ಪಟ್ಟಣದ ನಿವಾಸಿಗಳು ಬೆಚ್ಚಿ ಬಿದ್ದಿದ್ರು. ಚಿರತೆ ಬೋನಿಗೆ ಬಿದ್ದಿರೋದ್ರಿಂದ ಆತಂಕ ದೂರವಾಗಿದೆ. ಕಲ್ಲು ಗಣಿಗಾರಿಕೆ ವಿರೋಧಿಸಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕತ್ತಿಗೆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಗಣಿಗಾರಿಕೆ ನಡೆಸುವ ಮಾಲೀಕರ ಮನೆ ಮುಂದೆ ಧರಣಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕಲ್ಲು ಗಣಿಗಾರಿಕೆಯನ್ನ ನಡೆಸದಂತೆ ಕತ್ತಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ರು. ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ರು. ಕ್ಯಾರೆ ಅಂತಿಲ್ವಂತೆ ಗ್ರಾಮದಿಂದ ಕೂಗಳತೆ ದೂರದಲ್ಲಿ ಸುಮಾರು 100 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲಾಗ್ತಾ ಇದೆ. ಭಾರೀ ಸ್ಫೋಟ ಧೂಳಿನಿಂದಾಗಿ ಕತ್ತಿಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2022ಕ್ಕೆ ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಸಿದ್ಧತೆ ಜೋರಾಗಿದೆ. ಅಂಬಾರಿ ಹೇರುವ ಗಜಪಡೆಗೆ ಮರಳು ಮೂಟೆನ ಹೊರಿಸಿ ತಾಲೀಮು ನಡೆಸಲಾಯಿತು. ಕ್ಯಾಪ್ಟನ್ ಅಭಿಮನ್ಯುಗೆ 300 ಕೆಜಿ ಮರಳು ಮೂಟೆ ಹೊರಿಸಿ ತಾಲೀಮು ನಡೆಸಿದ್ರು. ಅಭಿಮನ್ಯು, ಧನಂಜಯ, ಗೋಪಾಲಸ್ವಾಮಿ, ಮಹೇಂದ್ರ, ಭೀಮಾ ಆನೆಗೆ ಮರಳು ಮೂಟೆ ಹೊರಿಸಿ ತಾಲೀಮು ನಡೆಸಲಾಯಿತು. ಹಂತ ಹಂತವಾಗಿ 800 ಕೆಜಿವರೆಗೆ ಭಾರ ಹೊರಿಸಿ ಅಭ್ಯಾಸ ಮಾಡಲಾಯಿತು. ಡಿಸಿಎಫ್ ಕರಿಕಾಳನ್, ವೈದ್ಯ ಮುಜೀಬ್ ನೇತೃತ್ವದಲ್ಲಿ ತಾಲೀಮು ನಡೆಸಿದ್ರು. ಬೆಂಗಳೂರಿನಲ್ಲಿ ಧರ್ಮ ದಂಗಲ್ ಹೊಸ ಸಂಗ್ರಾಮಕ್ಕೆ ತಿರುಗಿದ್ದು ಹೇಗೆ? ದೆಹಲಿ ಮಟ್ಟದಲ್ಲಿ ಪಟ್ಟಕ್ಕೇರಿರೋ ರಾಜಾ ಹುಲಿಗೆ ಶುಭಾಶಯಗಳ ಮಹಾಪೂರ ಹೇಗಿದೆ? ವೈದ್ಯರ ನಿರ್ಲಕ್ಷ್ಯಕ್ಕೆ ಪುಟ್ಟ ಬಾಲಕಿ ಬಲಿಯಾಗಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ.
ರಾಜ್ಯದಲ್ಲಿ ಶುರುವಾಯ್ತಾ ಮತ್ತೊಂದು ಧರ್ಮ ದಂಗಲ್ ಅನ್ನೋ ಪ್ರಶ್ನೆ ಮೂಡಿದೆ. ಹಿಜಾಬ್ ಹಲಾಲ್ ಆಜಾನ್ ಬಳಿಕ ಮತ್ತೊಂದು ವಾರ್ ಭುಗಿಲೆದ್ದಿದೆ. ಶಾಲೆಗಳಲ್ಲಿ ಗಣೇಶ ಹಬ್ಬ ವರ್ಸಸ್ ನಮಾಜ್ ಜಟಾಪಟಿ ಜೋರಾಗಿದೆ. ಶಿಕ್ಷಣ ಇಲಾಖೆ ಆದೇಶಕ್ಕೆ ವಕ್ಫ್ ಬೋರ್ಡ್ ಆಕ್ಷೇಪ ವ್ಯಕ್ತಪಡಿಸಿದೆ. ಗಣೇಶೋತ್ಸವ ರೀತಿ ಮುಸ್ಲಿಮರ ಹಬ್ಬಕ್ಕೂ ಅವಕಾಶ ಕೊಡಿ, ಶಾಲೆಗಳಲ್ಲಿ ನಮಾಜ್ಗೆ ಪ್ರತ್ಯೇಕ ಕೊಠಡಿ ಮೀಸಲಿಡಿ, ಈದ್ ಮಿಲಾದ್ ಆಚರಣೆಗೆ ಅವಕಾಶವನ್ನ ಕೊಡಿ ಅಂತ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಆದಿ ಹೊಸ ಬೇಡಿಕೆ ಇಟ್ಟಿದ್ದಾರೆ. ಬಿಜೆಪಿ ಸಂಸದೀಯ ಮಂಡಳಿ ಚುನಾವಣಾ ಸಮಿತಿಯಲ್ಲಿ ಬಿಎಸ್ವೈಗೆ ಸ್ಥಾನ ಸಿಕ್ಕಿರೋದು ರಾಜ್ಯ ಕೇಸರಿ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ. ಇಂದು ಸಂಜೆ ಬಿಎಸ್ವೈ ತಿರುಪತಿಗೆ ತೆರಳಲಿದ್ದಾರೆ. ಬಿಎಸ್ವೈಗೆ ಸಿಎಂ ಬೊಮ್ಮಾಯಿ ಮತ್ತು ಸಚಿವ ಆರ್ ಅಶೋಕ್ ಸಾಥ್ ನೀಡಲಿದ್ದಾರೆ. ತಮಿಳುನಾಡು ಪ್ರವಾಸದಿಂದ ಸಿಎಂ ವಾಪಸಾದ ಬಳಿಕ ಸಂಜೆ ಮೂವರು ನಾಯಕರು ತಿರುಪತಿಗೆ ತೆರಳುವ ಸಾಧ್ಯತೆ ಇದೆ. ತಿರುಪತಿಗೆ ತೆರಳಿ ವಿಶೇಷ ಪೂಜೆ ನಾಯಕರು ಸಲ್ಲಿಸಲಿದ್ದಾರೆ. ದೆಹಲಿ ಮಟ್ಟದಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಸ್ಥಾನ ನೀಡಲಾಗಿದೆ. ಮಾಜಿ ಸಿಎಂ ಬಿಎಸ್ವೈ ಸ್ವಗ್ರಾಮ ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಸಮಾವೇಶಕ್ಕೆ ಸಿದ್ಧತೆ ಜೋರಾಗಿದೆ. ಬಿಎಸ್ವೈ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ. ಇನ್ನು ಬಿಎಸ್ವೈಗೆ ಸನ್ಮಾನ ಮಾಡಲು ರಾಜ್ಯ ಬಿಜೆಪಿ ಘಟಕ ನಿರ್ಧರಿಸಿದೆ. ಆಗಸ್ಟ್ 28ರಂದು ಯಡಿಯೂರಪ್ಪ ಸ್ವಗ್ರಾಮ ಬೂಕನಕೆರೆಯಲ್ಲಿ ಅಭಿನಂದನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಮಾಜಿ ಸಿಎಂ ಬಿಎಸ್ವೈ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಫುಲ್ ಖುಷಿಯಾಗಿದ್ದಾರೆ. ಬಿಜೆಪಿ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪಗೆ ಸ್ಥಾನವು ಸಿಕ್ಕಿರೋದ್ರಿಂದ ಬಿಎಸ್ವೈ ಕಾವೇರಿ ನಿವಾಸಕ್ಕೆ ತೆರಳಿ ಅರುಣ್ ಸಿಂಗ್ ಅಭಿನಂದಿಸಿದ್ರು. ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವ ಕಾವೇರಿ ನಿವಾಸಕ್ಕೆ ತೆರಳಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅಭಿನಂದನೆ ಸಲ್ಲಿಸಿದ್ರು. ಬಿಎಸ್ವೈ ಉನ್ನತ ಮಟ್ಟದ ಸಮಿತಿಯ ಸದಸ್ಯರಾಗಿರುವುದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಶಕ್ತಿ ಮತ್ತು ಲಾಭ ಬಂದಿದೆ ಅಂತ ಅರುಣ್ ಸಿಂಗ್ ಹೇಳಿದ್ರು. ಬಿಎಸ್ ಯಡಿಯೂರಪ್ಪರ ರಾಜಕೀಯ ಅನುಭವ ಪಕ್ಷಕ್ಕೆ ಲಾಭ ತಂದಿದೆ. ಬಿಎಸ್ವೈರಿಂದ ಕರ್ನಾಟಕವಲ್ಲದೆ ದಕ್ಷಿಣ ಭಾರತಕ್ಕೆ ಲಾಭ ಸಿಗುತ್ತೆ ಅಂತ ಅರುಣ್ ಸಿಂಗ್ ಹೇಳಿದ್ರು. ರಾಜ್ಯ ಬಿಜೆಪಿ ಜನೋತ್ಸವ ಸಮಾವೇಶಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಿದೆ. ಸೆಪ್ಟೆಂಬರ್ 11ರಂದು ಬಿಜೆಪಿ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ. ವರಿಷ್ಠರ ಸಮಯ ನಿಗದಿಪಡಿಸಿಕೊಂಡು ಸೆಪ್ಟೆಂಬರ್ 11ರಂದು ಸಮಾವೇಶ ನಡೆಸುವುದಕ್ಕೆ ಸಿಎಂ ಬೊಮ್ಮಾಯಿ ನಿರ್ಧರಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ರಾಜ್ಯ ಬಿಜೆಪಿ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆ ಹಾಗೂ ಸಿಎಂ ಬೊಮ್ಮಾಯಿ ಸರ್ಕಾರಕ್ಕೆ ಬಂದು 1 ವರ್ಷ ಆಗಿರೋದ್ರಿಂದ ಸಮಾವೇಶ ನಡೆಯಲಿದೆ. ಬಾಲಕಿ ಹರ್ಷಿತಾ ಸಾವಿನಿಂದ ಕುಟುಂಬ ಕಂಗಾಲಾಗಿದೆ. ನಮ್ಮ ಮಗಳಿಗೆ ಹಿಂದೆ ಯಾವುದೇ ಸಮಸ್ಯೆ ಇರಲಿಲ್ಲ. ಜ್ವರ, ಕೆಮ್ಮು ಅಂತ ಖಾಸಗಿ ಆಸ್ಪತ್ರೆ ಸೇರಿಸಿದ್ವಿ. ಆಸ್ಪತ್ರೆಗೆ ಆರಾಮಾಗಿ ಬಂದಿದ್ಲು. ವೈದ್ಯರ ನಿರ್ಲಕ್ಷ್ಯದಿಂದ ನನ್ನ ಮಗಳು ಮೃತಪಟ್ಟಿದ್ದಾಳೆ ಅಂತ ತಾಯಿ ಗೋಳಾಡಿದ್ರು. ನಾವು ಕರೆದ್ರು ವೈದ್ಯರು ಬರ್ತಾನೆ ಇರಲಿಲ್ಲ. ಬರ್ತೀವಿ ತಡಿಯಮ್ಮ, ಬೇರೆ ರೋಗಿಯನ್ನ ನೋಡೋದ್ ಬೇಡವಾ ಅಂತ ಜೋರ್ ಮಾಡ್ತಿದ್ರು. ಸರಿಯಾಗಿ ಮೆಡಿಸಿನ್ ನೀಡಿಲ್ಲ, ಅನುಭವಿ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿಲ್ಲ. ಹೀಗಾಗಿ ನನ್ನ ಮಗಳು ಮೃತಪಟ್ಟಿದ್ದಾಳೆ ಅಂತ ಪೋಷಕರು ಕಣ್ಣೀರು ಹಾಕಿದ್ರು. ಬೆಂಗಳೂರಿನಲ್ಲಿ ಜನರ ಜೀವ ಉಳಿಸಬೇಕಾಗಿದ್ದ ಆಂಬ್ಯುಲೆನ್ಸ್ ಎಡವಟ್ಟು ಬಯಲಾಗಿದೆ. ಸ್ಪೀಡ್ ಲಿಮಿಟ್ ಇಲ್ಲದೆ ಆಂಬ್ಯುಲೆನ್ಸ್ಗಳು ಸಂಚರಿಸುತ್ತಿರುವುದು ವಾಹನ ಸವಾರರ ನಿದ್ದೆಗೆಡಿಸಿದೆ. ಹೈಸ್ಪೀಡ್ನಲ್ಲಿದ್ದ ಆಂಬ್ಯುಲೆನ್ಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾಗಿದೆ. ರೆಡ್ ಹೆಸರಿನ ಆಂಬ್ಯುಲೆನ್ಸ್ ಬೈಕ್ಗೆ ಗುದ್ದಿದ್ದು ಮತ್ತಿಕೆರೆ ಬಸ್ ಸ್ಟಾಪ್ ಬಳಿ ತಡರಾತ್ರಿ ಘಟನೆ ನಡೆದಿದೆ. ಮಹಿಳೆ ಓಡಿಸುತ್ತಿದ್ದ ಆಕ್ಟಿವಾ ಸಂಪೂರ್ಣ ಜಖಂ ಆಗಿದೆ. ಅದೃಷ್ಟವಶಾತ್ ದ್ವಿಚಕ್ರ ವಾಹನದಲ್ಲಿದ್ದ ಸುಹಾಸಿನಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಶವಂತಪುರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೇಶ್ಯವಾಟಿಕೆ ನಡೆಸುತ್ತಿದ್ದ ಮಹಿಳೆಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಖಾಕಿ ಪಡೆ ಲಾಕ್ ಮಾಡಿದೆ. ಆರೋಪಿ ವಾಸಿಂನನ್ನ ಪೊಲೀಸರು ಬಂಧಿಸಿದ್ದಾರೆ. ಆಗಸ್ಟ್ 11ರಂದು ಬೊಮ್ಮನಹಳ್ಳಿಯ ಕೆರೆ ಬಳಿ ಮಹಿಳೆಯ ಕೊಲೆ ಮಾಡಲಾಗಿತ್ತು. ಆರೋಪಿ ವಾಸಿಂ ವೇಶ್ಯರನ್ನ ಪಿಕಪ್ ಡ್ರಾಪ್ ಮಾಡ್ತಿದ್ದ. 2 ದಿನದ ಹಿಂದಷ್ಟೇ ಮಹಿಳೆ ಪರಿಚಯವಾಗಿದ್ಲು. ಮಹಿಳೆ ಹಣ ನೀಡಲು ನಿರಾಕರಿಸಿದ್ದಕ್ಕೆ ಕೊಲೆ ಮಾಡಿ ವಾಸಿಂ ಜೂಟಾಗಿದ್ದ. ಬೊಮ್ಮನಹಳ್ಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಬಿಸಿಯೂಟದಲ್ಲಿ ಎಡವಟ್ಟು ಮಾಡಿದವರಿಗೆ ಕೊಟ್ಟಿರೋ ಶಿಕ್ಷೆ ಯಾವುದು? ಸ್ವಾತಂತ್ರ್ಯೋತ್ಸವದ ದಿನ ಕೊಟ್ಟಿದ್ದ ಟ್ರೋಫಿ ಪುಡಿಗಟ್ಟಿ ಅಟ್ಟಹಾಸ ಮೆರೆದಿದ್ದು ಎಲ್ಲಿ? ಸೇತುವೆ ಇಲ್ಲದೆ ನೀರಲ್ಲೇ ಗ್ರಾಮಸ್ಥರು ಸಾಕ್ತಿರೋದು ಹೇಗೆ? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ರಾಯಚೂರಿನಲ್ಲಿ ಬಿಸಿಯೂಟ ಸೇವಿಸಿ 55 ಮಕ್ಕಳು ಅಸ್ವಸ್ಥಗೊಂಡಿದ್ದ ಪ್ರಕರಣದಲ್ಲಿ ಮುಖ್ಯ ಶಿಕ್ಷಕನ ತಲೆದಂಡ ಆಗಿದೆ. ಕರ್ತವ್ಯ ಲೋಪ ಹಿನ್ನೆಲೆ ಶಾಲೆಯ ಮುಖ್ಯ ಶಿಕ್ಷಕ, ಅಡುಗೆ ಸಹಾಯಕಿಯರು, ಸಿಬ್ಬಂದಿ ಸೇರಿ 4ರನ್ನ ವಜಾ ಮಾಡಲಾಗಿದೆ. ರಾಯಚೂರು ಡಿಡಿಪಿಐ ವೃಷಭೇಂದ್ರಯ್ಯ ಮೌಖಿಕ ಆದೇಶವನ್ನ ಹೊರಡಿಸಿದ್ದಾರೆ. ಮಸ್ಕಿ ತಾಲೂಕಿನ ಅಮೀನಗಡ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ ಬಳಿಕ ಅಸ್ವಸ್ಥರಾಗಿದ್ರು. ಮಕ್ಕಳಿಗೆ ಕವಿತಾಳ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೋಲಾರ
ಜಿಲ್ಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ದಿನ ಪರೇಡ್ ಮಾಡಿದವರಿಗೆ ನೀಡಿದ್ದ ಟ್ರೋಫಿಗೆ ಅಗೌರವ ತೋರಲಾಗಿದೆ. ಕೋಲಾರ ಜಿಲ್ಲೆ ಕೆಜಿಎಫ್ ಪ್ರಥಮ ದರ್ಜೆ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ದರ್ಪ ಮೆರೆದಿದ್ದಾರೆ. ಪರೇಡ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರೂ ಅರ್ಹ ಪ್ರಶಸ್ತಿ ಸಿಕ್ಕಿಲ್ಲ ಎಂದು ಆರೋಪಿಸಿ ಟ್ರೋಫಿಯನ್ನ ಕಾಲಿನಿಂದ ಒದ್ದು ಪೀಸ್ ಮಾಡಿದ್ದಾರೆ. ಕೆಜಿಎಫ್ ನಗರಸಭೆ ಕ್ರೀಡಾಂಗಣದಲ್ಲಿ ಟ್ರೋಫಿಯನ್ನ ಪುಡಿಗಟ್ಟಿರೋ ವಿಡಿಯೋ ಸಖತ್ ವೈರಲ್ ಆಗಿದೆ. ಓರಿಗಾಂ ಪ್ರಥಮ ದರ್ಜೆ ಕಾಲೇಜು ಎನ್ಸಿಸಿ ವಿದ್ಯಾರ್ಥಿಗಳ ಕೃತ್ಯವನ್ನ ನೋಡಿ ಜನ ಆಕ್ರೋಶ ಹೊರಹಾಕಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಅನ್ನಭಾಗ್ಯ ಅಕ್ಕಿಯನ್ನ ವಶಕ್ಕೆ ಪಡೆದು ಇಬ್ಬರನ್ನ ಬಂಧಿಸಲಾಗಿದೆ. ಕೂಡ್ಲಿಗಿ ಪೊಲೀಸರು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಿಸುತ್ತಿದ್ದ ಗಣೇಶ್ ಧರ್ಮರಾಜ್ನನ್ನ ಬಂಧಿಸಿ ಗ್ರಿಲ್ ಮಾಡಲಾಗ್ತಿದೆ. ಇನ್ನು ಬಂಧಿತ ಇಬ್ಬರು ಚಿತ್ರದುರ್ಗ ಜಿಲ್ಲೆಯ ಮೂಲದವರು ಎನ್ನಲಾಗಿದೆ. ಬಂಧಿತರಿಂದ 66,828 ರೂಪಾಯಿ ಮೌಲ್ಯದ 2,335 ಕೆಜಿ ಅಕ್ಕಿ ಮತ್ತು ಮಿನಿ ಗೂಡ್ಸ್ ವಶಕ್ಕೆ ಪಡೆಯಲಾಗಿದೆ. ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಅಪಘಾತದಲ್ಲಿ ಮೃತಪಟ್ಟಿದ್ದ ಬಿಡಾಡಿ ಎತ್ತಿಗೆ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಸುರಪುರ ನಗರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಿಂದೂ ಸಂಪ್ರದಾಯದಂತೆ ಎತ್ತಿನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಸುರಪುರದ ಬೈಪಾಸ್ ರಸ್ತೆಯಲ್ಲಿ ಲಾರಿ ಗುದ್ದಿ ನಿನ್ನೆ ಬಿಡಾಡಿ ಎತ್ತು ಮೃತಪಟ್ಟಿತ್ತು. ಎತ್ತು ಮೃತಪಟ್ಟ ಬಳಿಕ ಬಜರಂಗದಳ ಕಾರ್ಯಕರ್ತರು ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ರು. ಜೆಸಿಬಿ ಸಹಾಯದಿಂದ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಬಜರಂಗದಳ ಕಾರ್ಯಕರ್ತರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಬಾಳೆಗದ್ದೆ ಗ್ರಾಮಕ್ಕೆ ಸೂಕ್ತ ಸೇತುವೆ ಇಲ್ಲದೆ ಜನರು ಪರದಾಡ್ತಿದ್ದಾರೆ. ಎದೆಯಾಳದ ಎತ್ತರದ ನೀರಿನಲ್ಲಿ ಹಳ್ಳ ದಾಟಿ ಜನರು ಊರು ಸೇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಹಳವಳ್ಳಿ ಸಮೀಪದ ಬಾಳೆಗದ್ದೆ ಗ್ರಾಮದ ಜನರ ಪಾಡು ಹೇಳತೀರದಾಗಿದೆ. ಜೀವ ಕೈಯಲ್ಲಿ ಹಿಡಿದು ಮಕ್ಕಳು, ವೃದ್ಧರು ಹಾಗೂ ಜಾನುವಾರುಗಳ ಸಮೇತ ಗ್ರಾಮಸ್ಥರು ಹಳ್ಳವನ್ನ ದಾಟ್ತಿದ್ದಾರೆ. ಹಸೆ ಹಳ್ಳಕ್ಕೆ ಗ್ರಾಮಸ್ಥರು ಕಿರು ಸೇತುವೆ ನಿರ್ಮಿಸಿಕೊಂಡಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ. ಚಾಮರಾಜನಗರದಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಹುಲಿಗಳ ಉಗುರು ಮಾರಾಟ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಆರೋಪಿಗಳಾದ ಯಾಸಿರ್ ಅರಾಫತ್, ಫರ್ಹದ್ ಉರ್ ರೆಹಮಾನ್ ರನ್ನ ಬಂಧಿಸಿ ಹುಲಿ ಉಗುರುಗಳನ್ನ ವಶಕ್ಕೆ ಪಡೆಯಲಾಗಿದೆ. ವ್ಯಾಪಾರಿಗಳ ಸೋಗಿನಲ್ಲಿ ಚಾಮರಾಜನಗರ ಜಿಲ್ಲೆ ಸಿಇಎನ್ ಪೊಲೀಸರು ಹೋಗಿದ್ರು. ಈ ವೇಳೆ ಆರೋಪಿಗಳನ್ನ ಹೆಡೆಮುರಿ ಕಟ್ಟಲಾಗಿದೆ. ಇನ್ಸ್ಪೆಕ್ಟರ್ ಮಹದೇವ ಶೆಟ್ಟಿ ನೇತೃತ್ವದಲ್ಲಿ ಭರ್ಜರಿ ಬೇಟೆಯಾಡಿದ್ದಾರೆ. ಹುಲಿ ಉಗುರು ಹಾಗೂ ಆರೋಪಿಗಳನ್ನ ಪೊಲೀಸರು ಅರಣ್ಯ ಇಲಾಖೆ ವಶಕ್ಕೆ ನೀಡಿದ್ದಾರೆ. ಕುಟುಂಬವನ್ನೇ ಹತ್ಯೆಗೈದ 11 ಆರೋಪಿಗಳನ್ನ ಬಿಡುಗಡೆ ಮಾಡಿದ್ದು ಯಾಕೆ? ಜಮ್ಮು ಕಾಶ್ಮೀರದಲ್ಲಿ ನೆಲೆಸೋರಿಗೆ ಸಿಕ್ಕಿರೋ ಗುಡ್ ನ್ಯೂಸ್ ಯಾವುದು? ರಕ್ಕಸ ಮಳೆಗೆ ಒಡಿಶಾ ವಿಲವಿಲ ಅಂತಿರೋದು ಹೇಗೆ? ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಶಾನವಾಜ್ ಹುಸೇನ್ಗೆ ರಿಲೀಫ್ ನೀಡಲು ದೆಹಲಿ ಹೈಕೋರ್ಟ್ ನಿರಾಕರಿಸಿದೆ. ಶಹನವಾಜ್ ಹುಸೇನ್ ವಿರುದ್ಧ ಅತ್ಯಾಚಾರ ಸೇರಿದಂತೆ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಿ. 3 ತಿಂಗಳೊಳಗೆ ತನಿಖೆ ಪೂರ್ಣಗೊಳಿಸಲು ಪೊಲೀಸರಿಗೆ ಕೋರ್ಟ್ ಸೂಚಿಸಿದೆ. 2018ರ ಜನವರಿಯಲ್ಲಿ ಕೆಳ ನ್ಯಾಯಾಲಯದಲ್ಲಿ ಹುಸೇನ್ ವಿರುದ್ಧ ಅತ್ಯಾಚಾರಕ್ಕೆ ಸಂಬಂಧ ಎಫ್ಐಆರ್ ದಾಖಲಿಸಲು ಸಂತ್ರಸ್ತೆ ಮನವಿ ಮಾಡಿದ್ರು. ಛತ್ತರ್ಪುರ್ ಫಾರ್ಮ್ ಹೌಸ್ನಲ್ಲಿ ಹುಸೇನ್ ಅತ್ಯಾಚಾರ ಎಸಗಿದ್ದಾನೆ ಮತ್ತು ಕೊಲೆ ಬೆದರಿಕೆ ಹಾಕಿದ್ದಾನೆ ಎಂದು ಆರೋಪಿಸಿದ್ರು. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಸ್ಥಳೀಯರಲ್ಲದವರಿಗೂ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಉದ್ಯೋಗಿಗಳು, ವಿದ್ಯಾರ್ಥಿಗಳು, ಕಾರ್ಮಿಕರು, ಜಮ್ಮು ಕಾಶ್ಮೀರದಲ್ಲಿ ಸಾಮಾನ್ಯವಾಗಿ ವಾಸಿಸುವ ಹೊರಗಿನವರಿಗೂ ಈ ಅವಕಾಶ ನೀಡಲಾಗಿದೆ. ಸ್ಥಳೀಯರಲ್ಲದವರು ತಮ್ಮ ಹೆಸರನ್ನ ಮತದಾನ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಬಹುದು ಮತ್ತು ಜಮ್ಮು ಮತ್ತು ಕಾಶ್ಮೀರ ಚುನಾವಣೆಯಲ್ಲಿ ಮತ ಚಲಾಯಿಸಬಹುದು ಎಂಬ ನಿಯಮ ಜಾರಿಗೆ ತರಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ನೆಲೆಸಿರುವ ಸ್ಥಳೀಯರಲ್ಲದವರಿಗೆ ಮತದಾರರಾಗಿ ನೋಂದಣಿ ಮಾಡಿಕೊಳ್ಳಲು ಕೇಂದ್ರ ಅನುಮತಿ ನೀಡಿರುವುದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ. ಈ ಕ್ರಮವನ್ನ ಮೆಹಬೂಬ್ ಮುಫ್ತಿ ಮತ್ತು ಒಮರ್ ಅಬ್ದುಲ್ಲಾ ಟೀಕಿಸಿದ್ದಾರೆ. ಇದು ಬಿಜೆಪಿ ಪಕ್ಷಕ್ಕೆ ಮತ ಹಾಕಲು ನಕಲಿ ಮತದಾರರನ್ನ ಆಮದು ಮಾಡಿಕೊಳ್ಳಲು ಆಯೋಗ ಸಹಾಯ ಮಾಡುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ದೇಶಾದ್ಯಂತ ಕಳೆಗಟ್ಟಿದೆ. ಕೃಷ್ಣ ಜನ್ಮಾಷ್ಟಮಿಯನ್ನ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಈ ವರ್ಷವೂ ಜನ್ಮಾಷ್ಟಮಿಯನ್ನ ವಿಶೇಷವಾಗಿ ಮಥುರಾ, ವೃಂದಾವನ ಮತ್ತು ದ್ವಾರಕದಲ್ಲಿ ಆಚರಣೆಗಳೊಂದಿಗೆ ಪೂಜಿಸಲಾಗುತ್ತಿದೆ. ಭಕ್ತರು ಬೆಳ್ಳಂಬೆಳಗ್ಗೆ ಶ್ರೀಕೃಷ್ಣನ ದರ್ಶನ ಪಡೆದಿದ್ದಾರೆ. ಅಲ್ಲದೆ ಶ್ರೀಕೃಷ್ಣನಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಭಕ್ತರು ಸಾಲು ಸಾಲಾಗಿ ಬಂದು ದೇವರ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ.
ಬಿಹಾರದಲ್ಲಿ ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸಿದ 70% ಮಂತ್ರಿಗಳು ತಮ್ಮ ವಿರುದ್ಧ ಇರುವ ಕ್ರಿಮಿನಲ್ ಮೊಕದ್ದಮೆ ಘೋಷಿಸಿದ್ದಾರೆ. ಈ ಬಗ್ಗೆ ಚುನಾವಣಾ ಹಕ್ಕುಗಳ ಸಂಸ್ಥೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ವರದಿ ಮಾಡಿದೆ. ಪ್ರಮಾಣ ವಚನ ಸ್ವೀಕರಿಸಿದ 32 ಸಚಿವರಲ್ಲಿ ಒಟ್ಟು ಬಲದ 27 ಸಚಿವರು ತಮ್ಮ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಘೋಷಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ಕೃತ್ಯಗಳು ಹೆಚ್ಚಾಗ್ತಿವೆ. ಭಯೋತ್ಪಾದಕ ನೆಲೆಗಳ ಮೇಲೆ ಮಾಹಿತಿಯ ಆಧಾರದಲ್ಲಿ ಎನ್ಐಎ ದಾಳಿ ನಡೆಸಿದೆ. ಜಮ್ಮು ಕಾಶ್ಮೀರದ ಅನೇಕ ಸ್ಥಳಗಳ ಮೇಲೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಉಗ್ರರನ್ನ ಹುಟ್ಟಡಗಿಸಲು ಎನ್ಐಎ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಒಡಿಶಾದಲ್ಲಿ ಭಾರಿ ಮಳೆಯಿಂದಾಗಿ ರಾಜ್ಯದಲ್ಲಿ ಪ್ರವಾಹ ಉಂಟಾಗಿದೆ. ಒಡಿಶಾದ 10 ಜಿಲ್ಲೆಗಳಲ್ಲಿ ಸುಮಾರು 5 ಲಕ್ಷ ಜನರು ಪ್ರವಾಹ ಪರಿಸ್ಥಿತಿಯಿಂದ ಸಂತ್ರಸ್ತರಾಗಿದ್ದಾರೆ. ಭಾರಿ ಮಳೆಯಿಂದಾಗಿ ರಾಜ್ಯದ 1757 ಗ್ರಾಮಗಳ 4.67 ಲಕ್ಷ ಜನರು ತೊಂದರೆಗೆ ಈಡಾಗಿದ್ದಾರೆ. ರಾಜ್ಯದ ಖೋರ್ಡಾ ಜಿಲ್ಲೆಯ ಅಂಧುತಿ ಗ್ರಾಮದಿಂದ ಹಲವಾರು ಗ್ರಾಮಸ್ಥರನ್ನ ರಕ್ಷಿಸಲಾಗಿದೆ. ಪುರಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಲಹೆಗಾರ ನಿಕೊಲಾಯ್ ಪಟ್ರುಶೇವ್ರನ್ನ ಭೇಟಿ ಮಾಡಿದ್ದಾರೆ. ರಷ್ಯಾದ ಮ್ಯಾಸ್ಕೋದಲ್ಲಿ ದೋವಲ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಮಾತುಕತೆಯನ್ನ ನಡೆಸಿದ್ದಾರೆ. ಭದ್ರತಾ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕೆ ಸಂಬಂಧಿಸಿದ ವಿಷಯಗಳು, ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಸೂಚಿಯಲ್ಲಿನ ಸಾಮಾನ್ಯ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ. ಸವಾಲುಗಳಿಂದಲೇ ಗುರಿ ತಲುಪೋದಕ್ಕೆ ಸಾಧ್ಯ ಎಂದಿದ್ದು ಯಾಕೆ? ಕೊಹ್ಲಿ ಗಾಳಿಪಟ 2 ಸಿನಿಮಾಗೆ ಪ್ರೇಕ್ಷಕರು ಫಿದಾ ಆಗಿದ್ದು ಹೇಗೆ? ನಾಳೆ ಬೆಂಗಳೂರಿಗೆ ದೇವರಕೊಂಡ ಎಂಟ್ರಿ ಕೊಡ್ತಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ಕ್ರೀಡೆ ಮತ್ತು ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಸ್ಪರ್ಧೆಗಳು ನಮ್ಮ ಅತ್ಯುತ್ತಮ ಪ್ರತಿಭೆಯನ್ನು ಹೊರತೆಗೆಯುತ್ತವೆ ಎಂದು ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ತಂಡಕ್ಕಾಗಿ ಪಂದ್ಯಗಳನ್ನು ಗೆಲ್ಲೋದೇ ನಮ್ಮ ಅಂತಿಮ ಗುರಿಯಾಗಿದೆ. ಆದರೆ ನಾವು ಬದುಕಿನಲ್ಲಿ ಗುರಿ ತಲುಪಲು ಸವಾಲುಗಳು ನಮಗೆ ನೆರವಾಗುತ್ತವೆ ಅಂತ ಕೊಹ್ಲಿ ಹೇಳಿದ್ದಾರೆ. ದೇಸಿ ಕ್ರಿಕೆಟ್ನ ದಂತಕತೆ ಚಂದ್ರಕಾಂತ್ ಪಂಡಿತ್ನನ್ನ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿ ತನ್ನ ನೂತನ ಹೆಡ್ ಕೋಚ್ ಆಗಿ ಹೆಸರಿಸಿದೆ. ಕೆಕೆಆರ್ಗೆ ಕೋಚ್ ಆಗಿದ್ದ ನ್ಯೂಜಿಲೆಂಡ್ನ ದಿಗ್ಗಜ ಬ್ರೆಂಡನ್ ಮೆಲ್ಕಮ್ ತಮ್ಮ ಸ್ಥಾನದಿಂದ ಕೆಳಗಿಳಿದು ಇಂಗ್ಲೆಂಡ್ ಟೆಸ್ಟ್ ತಂಡಕ್ಕೆ ಮುಖ್ಯ ಕೋಚ್ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ತೆರವಾದ ಸ್ಥಾನಕ್ಕೆ ಕೆಕೆಆರ್ ಚಂದ್ರಕಾಂತ್ ಪಂಡಿತ್ರನ್ನ ಹೆಸರಿಸಿದೆ. ಕೆಕೆಆರ್ಗೆ ನೂತನ ಹೆಡ್ ಕೋಚ್ ಆಗಿ ಆಯ್ಕೆಯಾಗಿರುವ ಚಂದ್ರಕಾಂತ್ ಪಂಡಿತ್ ದೇಸಿ ಕ್ರಿಕೆಟ್ನಲ್ಲಿ ಬೇರೆ ಬೇರೆ ತಂಡಗಳಿಗೆ ಒಟ್ಟು 6 ಬಾರಿ ಟ್ರೋಫಿಗಳನ್ನು ಗೆಲ್ಲಿಸಿದ ಹಿರಿಮೆ ಹೊಂದಿದ್ದಾರೆ. ಇದರಲ್ಲಿ ಮುಂಬೈ ಇಂಡಿಯನ್ಸ್ 3 ಬಾರಿ, ವಿದರ್ಭ 2 ಬಾರಿ ಮತ್ತು ಮಧ್ಯಪ್ರದೇಶ ತಂಡ 1 ಬಾರಿ ಟ್ರೋಫಿ ಗೆದ್ದಿದೆ. ಬಲಗೈ ಬ್ಯಾಟ್ಸ್ಮನ್ ಆಗಿರುವ ಚಂದ್ರಕಾಂತ್ 5 ಟೆಸ್ಟ್ ಪಂದ್ಯಗಳಲ್ಲಿ 171 ರನ್, 36 ಏಕದಿನ ಪಂದ್ಯಗಳಲ್ಲಿ 291 ರನ್ ದಾಖಲೆ ಹೊಂದಿದ್ದಾರೆ. ಪಾಕಿಸ್ತಾನ ಕ್ರಿಕೆಟ್ ತಂಡದ ನಾಯಕ ಬಾಬರ್ ಅಜಮ್ ದಕ್ಷಿಣ ಆಫ್ರಿಕಾದ ದಿಗ್ಗಜ ಹಾಶಿಮ್ ಆಮ್ಲಾ ಹೆಸರಿನಲ್ಲಿದ್ದ ವಿಶ್ವ ದಾಖಲೆಯೊಂದನ್ನು ಪುಡಿಗಟ್ಟಿದ್ದಾರೆ. ನೆದರ್ಲ್ಯಾಂಡ್ಸ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಬಾಬರ್ 74 ರನ್ ಬಾರಿಸಿದರು. ಇದರೊಂದಿಗೆ 88 ಇನ್ನಿಂಗ್ಸ್ಗಳಲ್ಲಿ ಅತಿ ಹೆಚ್ಚು ರನ್ ಬಾರಿಸಿರುವ ದಾಖಲೆಗಾಗಿ ಬಾಬರ್ ಆಮ್ಲಾ ದಾಖಲೆಯನ್ನು ಮೀರಿಸಿದ್ದಾರೆ. ಬಾಬರ್ 88 ಏಕದಿನ ಇನ್ನಿಂಗ್ಸ್ಗಳಲ್ಲಿ 4516 ರನ್ ಗಳಿಸಿದರೆ ಇಷ್ಟೇ ಇನ್ನಿಂಗ್ಸ್ಗಳಲ್ಲಿ ಆಮ್ಲಾ 4473 ರನ್ ಬಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ರು. ವಯಸ್ಸು ಕೇವಲ ಸಂಖ್ಯೆ, ನಾನು ಇನ್ನೂ ಬಹಳಷ್ಟು ಕಾಲ ಕ್ರಿಕೆಟ್ನಲ್ಲಿ ಮುಂದುವರಿಯುವ ಆಲೋಚನೆ ಹೊಂದಿದ್ದೀನಿ ಅಂತ ಇಂಗ್ಲೆಂಡ್ನ ವೇಗಿ ಜೇಮ್ಸ್ ಆಂಡರ್ಸನ್ ಹೇಳಿದ್ದಾರೆ. ಎಷ್ಟಾಗುತ್ತೋ ಅಷ್ಟರವರೆಗೆ ನಾನು ತಂಡದ ಗೆಲುವಿಗಾಗಿ ಕೊಡುಗೆ ನೀಡಲು ಬಯಸಿದ್ದೇನೆ. ಬಹುಶಃ 50ರ ಹರೆಯದವರೆಗೂ ನಾನು ಕ್ರಿಕೆಟ್ನಲ್ಲಿ ಮುಂದುವರಿಯಬಲ್ಲೆ. ಆದರೆ ಮುಂದೇನಾಗಲಿದೆ ನೋಡೋಣ ಅಂತ ಆಂಡರ್ಸನ್ ಹೇಳಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿ ಯೋಗರಾಜ್ ಭಟ್ ಆಕ್ಷನ್ ಕಟ್ ಹೇಳಿರುವ ಗಾಳಿಪಟ 2 ಚಿತ್ರ ಎಲ್ಲೆಡೆ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ. ಇಡೀ ಚಿತ್ರತಂಡ ಚಿತ್ರದ ಸಕ್ಸಸ್ ಸಂಭ್ರಮವನ್ನು ಜೊತೆಯಾಗಿ ಹಂಚಿಕೊಂಡಿದೆ. ಕೊರೋನಾ ನಂತರ ಕೆಲವು ಸಿನಿಮಾಗಳು ಪ್ರೇಕ್ಷಕರನ್ನ ಥಿಯೇಟರ್ಗೆ ಕರೆತಂದಿವೆ. ಈ ಸಾಲಿಗೆ ಗಾಳಿಪಟ 2 ಸಿನಿಮಾ ಕೂಡ ಸೇರಿದೆ. ಇದೀಗ ಚಿತ್ರ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿದ್ದ ಚಿತ್ರತಂಡ ಖುಷಿಯಾಗಿದೆ.